ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಬಿಹಾರದ ಚುನಾವಣೆ ಆಯಿತು. NDA ಯಾವ ರೀತಿಯಾಗಿ ಬಿರುಗಾಳಿ ಎಬ್ಬಿಸ್ತು, ಅಲ್ಲಿ INDIA ಒಕ್ಕೂಟ ಧೂಳಿಪಟ ಆಯಿತು. RJD ಕಾಂಗ್ರೆಸ್ ನೆಲಕಚ್ಚಿದೆ, ಗೊತ್ತಿರುವಂಥದ್ದೇ. BJP ಬಿಗ್ ಬ್ರದರ್ ಆಗಿ 89 ಸೀಟನ್ನು ಗೆದ್ದಿರುವಂಥದ್ದು. JDU 85 ಸೀಟನ್ನು ಗೆಲ್ತು. ಟೋಟಲಿ NDA ಒಕ್ಕೂಟ 202 ಸೀಟ್ಗಳನ್ನು ಗೆದ್ದಿರುವಂಥದ್ದು. ಇವತ್ತು ನಿತೀಶ್ ಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕೂಡ ಆಯಿತು. ಒಂದಾದ್ಮೇಲೆ ಒಂದು ಅಲ್ಲಿ ಇತಿಹಾಸ ನಿರ್ಮಾಣ ಆಗ್ತಾ ಇದೆ, ದಾಖಲೆ ಕೂಡ ಆಗ್ತಾ ಇರುವಂಥದ್ದು. ಒಂದು NDA ಒಕ್ಕೂಟ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲುವ ಮುಖಾಂತರ ಒಂದು ದಾಖಲೆ ಆದರೆ, ನಿತೀಶ್ ಕುಮಾರ್ ಅವರ ವಿಚಾರದಲ್ಲಿ ಇನ್ನು ಸಾಕಷ್ಟು ದಾಖಲೆಗಳು ಆಗ್ತಾ ಇದಾವೆ. ಅದೇನು ಅನ್ನುವಂಥದ್ದು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಿತೀಶ್ ಕುಮಾರ್ ಅವರು ಅಂದರೆ ಬಿಹಾರ ಅಂದರೆ ನಿತೀಶ್ ಕುಮಾರ್ ಅವರು, ಅಲ್ಲಿನ ಚುನಾವಣೆ, ಅಲ್ಲಿನ ರಾಜಕೀಯ, ನಿತೀಶ್ ಕುಮಾರ್ ಅವರ ಸುತ್ತನೆ ಯಾವ ರೀತಿಯ ಗಿರ್ಕಿ ಹೊಡಿತಾ ಇದೆ, ಅವರಿಲ್ಲದೆ ಬಿಹಾರ ಇಲ್ಲ, ಅಲ್ಲಿನ ಚುನಾವಣೆ ಇಲ್ಲ, ಅಲ್ಲಿನ ರಾಜಕಾರಣ ಇಲ್ಲ ಅನ್ನುವಂಥದ್ದು ಕಳೆದ 19 ವರ್ಷಗಳಿಂದ ಯಾವ ರೀತಿಯಾಗಿ ಪ್ರೂವ್ ಆಗ್ತಾ ಇದೆ, ಮತ್ತೆ ಪ್ರೂವ್ ಆಗ್ತಾ ಇದೆ ಅನ್ನುವಂಥದ್ದು ಈಗ ಮೊನ್ನೆ ನಡೆದಂಥ 2025ರ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಎಲ್ರಿಗೂ ಗೊತ್ತಿರುವಂಥದ್ದೇ. ಯಾಕೆಂದ್ರೆ ಪಲ್ಟು ಕುಮಾರ್ ಅನ್ನುವಂಥ ರೀತಿಯಲ್ಲಿ ಕರಿತಾ ಇದ್ರು, ಜಂಪಿಂಗ್ ಸ್ಟಾರ್ ಅಂತ ಕರಿತಾ ಇದ್ರು ನಿತೀಶ್ ಕುಮಾರ್ ಅವ್ರನ್ನ. ಗೆದ್ದೆತ್ತಿನ ಬಾಲವನ್ನ ಹಿಡಿತಾರೆ, ಅವರು ಅಧಿಕಾರ ಅಂದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ ಅನ್ನುವಂಥ ಆರೋಪಗಳನ್ನ ಮಾಡಲಾಗ್ತಾ ಇತ್ತು. ಅದೇನೇ ಇದ್ರೂ ಕೂಡ ಆ ಒಂದು ಪಕ್ಷದ ಅಸ್ತಿತ್ವಕ್ಕೆ ಮತ್ತೊಂದು ಕಡೆ ತಾನು ಸರ್ವೈವ್ ಆಗುವಂತ ನಿಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ರು ನಿತೀಶ್ ಕುಮಾರ್. ನೋ ಡೌಟ್, ಟೈಗರ್ ಈಸ್ ಸ್ಟಿಲ್ ಅಲೈವ್ ಅನ್ನುವಂಥ ಮೆಸೇಜ್ ಅನ್ನ ಸ್ಪೆಷಲಿ ಈ ಒಂದು ಚುನಾವಣೆಯಲ್ಲಿ ಅವರು ಕೊಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಅವರ ಕಾರ್ಯಕರ್ತರು ಎಲೆಕ್ಷನ್ ಸಂದರ್ಭದಲ್ಲಿ ಅದನ್ನೇ ಹಾಕೊಳ್ತಾ ಇದ್ದಿದ್ದು. ಟೈಗರ್ ಅಭಿ ಜಿಂದಾ ಹೇ ಅಂತ ಹೇಳ್ತಾ ಇದ್ರು, ಟೈಗರ್ ಈಸ್ ಸ್ಟಿಲ್ ಅಲೈವ್ ಅಂತ ಹೇಳ್ತಾ ಇದ್ರು. ಇದೆಲ್ಲವೂ ಕೂಡ ಮತ್ತೊಮ್ಮೆ ಪ್ರೂವ್ ಆಗಿದೆ. ಟೈಗರ್ ಈಸ್ ಬ್ಯಾಕ್ ಅನ್ನುವಂಥದ್ರ ಬಗ್ಗೆನೂ ಕೂಡ ಸ್ಲೋಗನ್ಗಳು ಯಾವ ರೀತಿಯ ವೈರಲ್ ಆಗ್ತಾ ಇತ್ತು, ಎಲ್ರಿಗೂ ಗೊತ್ತಿರುವಂಥ ವಿಚಾರನೆ. ಇದೇ ಸಂದರ್ಭದಲ್ಲಿ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ನಿತೀಶ್ ಕುಮಾರ್ ಅವರು ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಯಾವುದೇ ಮುಖ್ಯಮಂತ್ರಿ ಇದುವರೆಗೂ 10 ಬಾರಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿಲ್ಲ ಮುಖ್ಯಮಂತ್ರಿಯಾಗಿ. ಆ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ನಿತೀಶ್ ಕುಮಾರ್. 10 ಬಾರಿ ದೇಶದ ಇತಿಹಾಸದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಒಂದು ಕೀರ್ತಿ, ದಾಖಲೆ, ಇತಿಹಾಸ ಅದೆಲ್ಲವೂ ಕೂಡ ನಿತೀಶ್ ಕುಮಾರ್ ಅವರ ಹೆಸರಲ್ಲಿ ಇವತ್ತು ದಾಖಲಾಗಿತ್ತು. ಯಾಕೆಂದ್ರೆ 10ನೇ ಬಾರಿಗೆ ಅವರು ಇವತ್ತು ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಟೋಟಲಿ ಸುದೀರ್ಘವಾಗಿ 2005ರಿಂದ ಅವರು ಬಿಹಾರದ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಇದರ ಜೊತೆಗೆ ಟಾಪ್ 10 ಲಿಸ್ಟ್ನಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ಕಾಣಿಸ್ಕೊಂಡಿರುವಂಥದ್ದು. ಹಾಗಾದ್ರೆ ನಮ್ಮ ದೇಶದಲ್ಲಿ ಇದುವರೆಗೂ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾಗಿ ಯಾರೆಲ್ಲ ಸೇವೆ ಸಲ್ಲಿಸಿದ್ದಾರೆ? ಬಿಕಾಸ್ ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಲಿಸ್ಟ್ನಲ್ಲಿ ಇವರು ನಂಬರ್ 1 ಅಲ್ಲ. 10 ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲಿ ನಂಬರ್ 1. ಆದರೆ ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರಲ್ಲಿ 8ನೇಯವರಾಗಿದ್ದಾರೆ. ಹಾಗಾದ್ರೆ ಉಳಿದಂತ 7 ಜನ ಯಾರು? ಟೋಟಲಿ ಈ ಒಂದು ಟಾಪ್ 10 ಅಂತ ಹೇಳ್ತಾ ಇದ್ನಲ್ಲ, ಆ 10 ಜನರ ಲಿಸ್ಟ್ನಲ್ಲಿ ಇರುವಂಥವರು ಯಾರ್ಯಾರು ಅನ್ನುವಂಥದ್ದನ್ನ ಒಮ್ಮೆ ನೋಡ್ತಾ ಹೋಗೋಣ. ಇಲ್ಲಿ ಯಾರು ನಂಬರ್ 1 ಅನ್ನುವಂಥದ್ದನ್ನ ಗಮನಿಸೋದಾದ್ರೆ, ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಪವನ್ ಕುಮಾರ್ ಚಾಮ್ಲಿಂಗ್ ಅವರು. ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಸುದೀರ್ಘವಾಗಿ ಆಡಳಿತವನ್ನ ಮಾಡಿದಂಥವರು. ಎಷ್ಟು ವರ್ಷ ಗೊತ್ತಾ? 24 ವರ್ಷ 165 ದಿನಗಳ ಕಾಲ ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಪವನ್ ಕುಮಾರ್ ಚಾಮ್ಲಿಂಗ್ ಅವರು. ಅದು ನಂಬರ್ 1 ಅಂದ್ರೆ ಅವರೇ ನಂಬರ್ 1 ಸುದೀರ್ಘವಾಗಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಅವರು ಅಂದ್ರೆ ಅಧಿಕಾರವನ್ನು ನಡೆಸಿದಂಥವ್ರು. ಇನ್ನು 2ನೇ ಮುಖ್ಯಮಂತ್ರಿ ಯಾರಪ್ಪ ಅಂತ ನೋಡೋದಾದ್ರೆ, ಒಡಿಶಾ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವರು ನವೀನ್ ಕುಮಾರ್ ಪಟ್ನಾಯಕ್ ಅವರು. ನವೀನ್ ಕುಮಾರ್ ಪಟ್ನಾಯಕ್ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಅವರು 24 ವರ್ಷ 99 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಒಡಿಶಾದಲ್ಲಿ. ಇನ್ನು 3ನೇವರು ಜ್ಯೋತಿ ಬಸು ಅವರು, ವೆಸ್ಟ್ ಬೆಂಗಾಲ್, 23 ವರ್ಷ 137 ದಿನಗಳ ಕಾಲ ಅವರು ಸೇವೆಯನ್ನ ಸಲ್ಲಿಸಿರುವಂಥದ್ದು. ಸತತವಾಗಿ ಅವರು ಮುಖ್ಯಮಂತ್ರಿಗಳಾಗಿದ್ರು ವೆಸ್ಟ್ ಬೆಂಗಾಲ್ನಲ್ಲಿ. ಅವರ ಹೆಸರಿನಲ್ಲಿ ಅಂದ್ರೆ ಅವರು 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿ ಗಿಗಾಂಗ್ ಅಪಾಂಗ್ ಅವರು, ಅರುಣಾಚಲ ಪ್ರದೇಶ, 22 ವರ್ಷ 250 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸುದೀರ್ಘವಾಗಿ ಅವರು ಸೇವೆಯನ್ನ ಸಲ್ಲಿಸಿರುವಂಥದ್ದು. ಇನ್ನು ಲಾಲ್ ತನ್ಕಾವಾಲಾ ಅವರು, ಮಿಜೋರಾಂ, 22 ವರ್ಷ 60 ದಿನಗಳ ಕಾಲ ಅವರು ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇನ್ನು ನೆಕ್ಸ್ಟು ವೀರಭದ್ರ ಸಿಂಗ್ ಅವರು, ಹಿಮಾಚಲ ಪ್ರದೇಶ, ಕಾಂಗ್ರೆಸ್ನವರು. ಅವರು 21 ವರ್ಷ 13 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇನ್ನು 7ನೇವರಾಗಿ ಮಾಣಿಕ್ ಸರ್ಕಾರ್ ಅವರು, ತ್ರಿಪುರಾ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವರು. ಅವರು 19 ವರ್ಷ
363 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು ಅವರು ತ್ರಿಪುರಾ ರಾಜ್ಯದವರು. ಇನ್ನು 8ನೇಯವರಾಗಿ ಇರುವಂಥದ್ದು ನಿತೀಶ್ ಕುಮಾರ್ ಅವರು. ನಿತೀಶ್ ಕುಮಾರ್ ಅಟ್ ಪ್ರೆಸೆಂಟ್ ಇವತ್ತನ್ನು ಹೊರತುಪಡಿಸಿ ನೋಡೋದಾದರೆ ಬಿಹಾರ ರಾಜ್ಯದಲ್ಲಿ 19 ವರ್ಷ 111 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು 8ನೇವರು. ಇನ್ನು 9ನೇವರು ಯಾರಪ್ಪ ಅಂತ ನೋಡೋದಾದರೆ ದಕ್ಷಿಣ ಭಾರತದಲ್ಲಿ ಇರುವಂಥ ಏಕೈಕ ವ್ಯಕ್ತಿ ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರುವಂಥವರು. ಇಟ್ಸ್ ನನ್ ಅದರ್ ದನ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂಥ ಎಂ ಕರುಣಾನಿಧಿ ಅವರು. ಅವರು 18 ವರ್ಷ 362 ದಿನಗಳ ಕಾಲ ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂದರೆ ಕಂಟಿನ್ಯೂಸ್ ಆಗಲ್ಲ, 5 ವರ್ಷ ಎಲ್ಲ ಬದಲಾವಣೆ ಆಗಿರುವಂಥದ್ದು. ಸೊ ಅದೆಲ್ಲ ಟೋಟಲಿ ಅವರು ಮುಖ್ಯಮಂತ್ರಿ ಆದಂಥ ಅವಧಿಯನ್ನು ಹೇಳ್ತಾ ಇರುವಂಥದ್ದು. ದಕ್ಷಿಣ ಭಾರತದಲ್ಲಿ ಏಕೈಕ ಮುಖ್ಯಮಂತ್ರಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿರುವಂಥದ್ದು ಅದು ಕರುಣಾನಿಧಿ ಅವರು, 18 ವರ್ಷ 362 ದಿನಗಳ ಕಾಲ. ಇನ್ನು 10ನೇಯವರಾಗಿ ಪ್ರಕಾಶ್ ಸಿಂಗ್ ಬಾದಲ್ ಅವರು ಪಂಜಾಬ್ನ ಮುಖ್ಯಮಂತ್ರಿ ಆಗಿದ್ದಂಥವರು, 18 ವರ್ಷ 350 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ನಿತೀಶ್ ಕುಮಾರ್ ಅವರು 2025ರಲ್ಲಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಾರಲ್ಲ, 10ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ. ಅವರು ಏನಾದರೂ ಈ ಒಂದು ಅವಧಿಯನ್ನು 2025ರಿಂದ 2030ರವರೆಗೂ ತಮ್ಮ ಸೇವೆಯನ್ನು ಅಧಿಕಾರಾವಧಿಯನ್ನು ಕಂಪ್ಲೀಟ್ ಮಾಡಿದ್ದೇ ಆದರೆ ಇವರೆಲ್ಲರ ರೆಕಾರ್ಡನ್ನು ಕೂಡ ಮುರಿಯಬಹುದಾಗಿದೆ ನಿತೀಶ್ ಕುಮಾರ್ ಅವರು. ಈಗ 74 ವರ್ಷ ನಿತೀಶ್ ಕುಮಾರ್ ಅವರಿಗೆ ಅವರನ್ನು ಕಂಪ್ಲೀಟ್ ಆಗಿ ಅವಧಿಯನ್ನು ಪೂರ್ಣ ಮಾಡುವಂಥ ನಿಟ್ಟಿನಲ್ಲಿ NDA ಒಕ್ಕೂಟ ಬಿಡುತ್ತಾ, ಅಥವಾ ನಿತೀಶ್ ಕುಮಾರ್ ಅವರು ತಾನಾಗೆ ವಯಸ್ಸಿನ ಕಾರಣವನ್ನು ಅದರ ಆಧಾರವನ್ನು ಇಟ್ಕೊಂಡು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಏನಾದರೂ ತ್ಯಜಿಸುವಂಥ ಸಾಧ್ಯತೆ ಇದೆಯಾ? 74 ವರ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಇನ್ನೊಂದು 2-3 ವರ್ಷ ಅವ್ರು ಏನಾದರೂ ಸೇವೆಯನ್ನು ಸಲ್ಲಿಸಿ ಏನಾದರೂ ಬಿಟ್ಕೊಡ್ತಾರಾ? ಇಲ್ಲ ನಾನೇ ಕಂಪ್ಲೀಟ್ ಮಾಡ್ತೀನಿ, ಆರೋಗ್ಯವಾಗಿದ್ದೀನಿ, ಮೆಂಟಲಿ, ಫಿಸಿಕಲಿ, ಪೊಲಿಟಿಕಲಿ ಐ ಆಮ್ ಸ್ಟೇಬಲ್ ಅನ್ನುವಂಥ ಒಂದು ಮೆಸೇಜನ್ನು ಕೊಟ್ಟು ಕಂಪ್ಲೀಟ್ ಮಾಡ್ತಾರಾ? ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಅಕಸ್ಮಾತ್ ಅವರು 5 ವರ್ಷಗಳ ಕಾಲನೂ ಕೂಡ CM ಆಗಿದ್ದದ್ದೇ ಆದರೆ ನಾನು ಹೇಳ್ತಾ ಇದ್ನಲ್ಲ, ನಂಬರ್ 1 ಸ್ಥಾನದಲ್ಲಿರುವಂಥ ಪವನ್ ಕುಮಾರ್ ಚಾಮ್ಲಿಂಗ್ ಅವರ ರೆಕಾರ್ಡ್ 24 ವರ್ಷ 165 ದಿನಗಳು, ಆ ರೆಕಾರ್ಡನ್ನು ಬ್ರೇಕ್ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಕಂಪ್ಲೀಟ್ ಮಾಡಿದ್ರೆ ಆ ರೆಕಾರ್ಡ್ ಬ್ರೇಕ್ ಆಗುತ್ತೆ. ಬಿಕಾಸ್ ಇದೇನು ಸಮ್ಮಿಶ್ರ ಸರ್ಕಾರ ಆಗಿದ್ದರೂ ಕೂಡ ಇವರ ಗೌರ್ಮೆಂಟನ್ನು ಅಲುಗಾಡಿಸುವಂಥ ನಿಟ್ಟಿನಲ್ಲಿ, ಯಾವುದೇ ಡಿಸ್ಟರ್ಬ್ ಮಾಡುವಂಥ ನಿಟ್ಟಿನಲ್ಲಿ ಯಾವುದೇ ಚಾನ್ಸಸ್ಗಳಂತೂ ಇಲ್ಲ. ಒಂದು, ಇವರನ್ನ ಕೆಳಗಿಳಿಸೋದಾದರೆ ನಿತೀಶ್ ಕುಮಾರ್ ಅವರು ನಿರ್ಧಾರವನ್ನು ಮಾಡಬೇಕು, ನಾನು ಕೆಳಗಿಳಿತೀನಿ ವಯಸ್ಸಾಗಿದೆ ಅನ್ನುವಂಥ ಏನಾದರೂ ರೀಸನ್ ಕೊಡೋದಾದ್ರೆ. ಇನ್ನೊಂದು, NDA ಒಕ್ಕೂಟ ಸ್ಪೆಷಲಿ BJP ಏನಾದರೂ ನಿತೀಶ್ ಕುಮಾರ್ ಅವರಿಗೆ ಪ್ರೆಷರನ್ನು ಹಾಕಿ ಸಾಕು ನೀವು ಮುಖ್ಯಮಂತ್ರಿ ಆಗಿರುವಂಥದ್ದು, ಬೇರೆಯವರಿಗೆ ಬಿಟ್ಕೊಡಿ, ಒಂದು ನಿಮ್ಮಲ್ಲೇ ಯಾರಿಗಾದರೂ ಮಾಡಿಕೊಡಿ, ಇಲ್ಲಾಂದರೆ ನಮ್ಮಲ್ಲಿ BJP ಅವ್ರನ್ನ ನಾವು ಮುಖ್ಯಮಂತ್ರಿ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಒತ್ತಡ ಹಾಕಿದ್ರೆ, ಅವರನ್ನು ಕನ್ವಿನ್ಸ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಬದಲಾವಣೆ ಆಗುವಂಥ ಚಾನ್ಸಸ್ ಇದೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೂಡ ನಿತೀಶ್ ಕುಮಾರ್ ಅವರ ಬದಲಾವಣೆ ಅಸಾಧ್ಯ. ಅವರೇ 5 ವರ್ಷ ಕಂಪ್ಲೀಟ್ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಸೊ ಹೀಗಾಗಿ 10 ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂಥ ನಿತೀಶ್ ಕುಮಾರ್ ಅವರು ಎಲ್ಲರ ರೆಕಾರ್ಡನ್ನು ಬ್ರೇಕ್ ಮಾಡ್ತಾರಾ? ಕಾದ್ ನೋಡೋಣ. 2030ರವರೆಗೂ ಕೂಡ ಇರುವಂಥ ಕುತೂಹಲ ಇದೆ. ಯಾಕೆಂದರೆ ಈ ರೀತಿಯಾದಂಥ ಒಂದು ರೆಕಾರ್ಡನ್ನು ಇನ್ಯಾವುದೇ ರಾಜ್ಯದಲ್ಲಿ ನೆಕ್ಸ್ಟು ಇನ್ಯಾವುದೇ ಮುಖ್ಯಮಂತ್ರಿಗಳು ಕೂಡ ಮಾಡುವಂಥದ್ದು ತುಂಬ ಕಷ್ಟ ಇದೆ. ಬಿಕಾಸ್ ಒಮ್ಮೆ ಮುಖ್ಯಮಂತ್ರಿ ಆದಂಥವ್ರು ಇನ್ನೊಮ್ಮೆ ಮುಖ್ಯಮಂತ್ರಿ ಆಗುವಂಥದ್ದೇ ರೇರು. ಅಂಥದ್ರಲ್ಲಿ ಸುದೀರ್ಘವಾಗಿ ಈಗ ಅಧಿಕಾರವನ್ನು ಅನುಭವಿಸ್ತಾ ಇರುವಂಥ ನಿತೀಶ್ ಕುಮಾರ್ ಅವರು ಆ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಲಾಗುತ್ತಾ? ಬ್ರೇಕ್ ಮಾಡಿದ್ರೆ ಇವರೊಬ್ಬರ ಕೈಲೇ ಬ್ರೇಕ್ ಮಾಡೋಕ್ಕಾಗೋದು, ಇನ್ಯಾರ ಕೈಲೂ ಕೂಡ ಇಂತಹ ಒಂದು ರೆಕಾರ್ಡನ್ನು ಇಂತಹ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕಾದ್ ನೋಡೋಣ. ಸುಶಾಸನ್ ಬಾಬು ನಿತೀಶ್ ಕುಮಾರ್ ಅವರು ತಮ್ಮ ಹೆಸರಲ್ಲಿ ಸುದೀರ್ಘವಾಗಿ ಇಡೀ ರಾಷ್ಟ್ರದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆಯ ಸಲ್ಲಿಸಿದಂಥ ಆ ಒಂದು ಕೀರ್ತಿ ನಂಬರ್ 1 ಸ್ಥಾನಕ್ಕೆ ಏರ್ತಾರಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.